ಕೊಲೆ ಮಾಡುವಾಗ ನಮ್ಮ ಮನೆಯಲ್ಲಿದ್ದರು ಅಂತ ಹೇಳಿ ನಾನು ಕೆಲವು ಇನ್ಸಿಡೆಂಟ್ಸ್ ಯೋಚನೆ ಮಾಡುವಾಗ ಎನಿಸ್ತೀನಿ, ನಮಗೆ ದೇವರೇ ಕಾಪಾಡಿದ್ದಿರಬೇಕು ಅವರಿಂದ ಅಂತ ಹೇಳಿ. ಇವರು ನೋಡಿ, ಇಲ್ಲಿ ಇವರಿಗೆ ಕೆಲಸ ಕೊಟ್ಟಿದ್ದು ಎಲ್ಲ ಚೆನ್ನಾಗಿ ನೀರು ಹಾಕಿ ಕೆಲವು ಅವರ ವಿಚಾರ ಗೊತ್ತಾಗಿ ನಾವು ಅವರನ್ನು ಆವಾಗಲೇ ದೂರ ಮಾಡಿದ್ರಿಂದ ನಿಜವಾಗ್ಲೂ ನಮ್ಗೆ ಇಬ್ಬರಿಗೂ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬೇಡ. ನಿಮ್ಗೆ ಎಣಿಸಿ, ನೀವು ನಿಮ್ಮ ಜೊತೆ ಇದ್ದು ಇಷ್ಟು ಇದೆಲ್ಲ ಕ್ಲೋಸ್ ಇದ್ದು ಎಲ್ಲ ಆಗಿ ಈ ರೀತಿ ಆದ್ರೆ ಆ ಬ್ರೇಕ್ಫಾಸ್ಟ್ ಇದು ರೆಡಿ ಆಯಿತು. ನಾನು ಬ್ರೇಕ್ಫಾಸ್ಟ್ ಮಾಡೋದು ಹಾಗೂ ಫುಲ್ ಇವತ್ತು ಮನೆ ಕ್ಲೀನಿಂಗ್ ಕೆಲಸ, ಸ್ಯಾಟರ್ಡೆ ಫುಲ್ ಕ್ಲೀನಿಂಗ್. ಹಾಗೆ ಎಲ್ಲ ವರ್ಕರ್ಸ್ ರೆಡಿ ಆಗ್ತಾ ಇದ್ದಾರೆ, ಒಳ್ಳೆ ತಿನ್ನಲಿಕ್ಕೆ ಕೊಡ್ತಾ ಇದ್ದೀವಿ. ಹೌದು, ಕಳಿಸ್ತೀನಿ ನಿಮಗೆ ಹೊರಗಡೆ. ಈಗ ರೆಡಿ ಆಗು ನೀನು ಹೊರಗಡೆ ಹೋಗ್ಲಿಕ್ಕೆ. ಬೇಗ ಕಟ್ಟಿದ್ದೀನಿ, ಇದು ಫುಲ್ಲು ಸುಮಾರು ದಿನ ಆಯಿತು ಕರೆಕ್ಟ್ ಡೀಪ್ ಕ್ಲೀನಿಂಗ್ ಮಾಡೋದೆ. ಹಾಗೆ ಫುಲ್ ಎಲ್ಲರೂ ಚಡ್ಡಿ ಅರಿಬೇಕು, ಹಾಗೆ ಕ್ಲೀನಿಂಗ್ ಉಂಟು ಇವತ್ತು. ಇವತ್ತು ಬೊಬ್ಬೆ ಹೊಡಿಲಿಕ್ಕೆ ಇವರ ಹತ್ರ ಬೊಬ್ಬೆ ಹೊಡಿಲಿಕ್ಕೆ ನನಗೆ ಗಟ್ಟಿ ತಿನ್ಬೇಕು. ಹೌದು, ನೀವು ಕೂಡ ಗಟ್ಟಿದ್ದೀನಿ, ನಿಮ್ಗೂ ಕೆಲಸ ಉಂಟು. ನನಗೆ ಅಡಿಗೆ ಮಾಡ್ಲಿಕ್ಕೆ ಮಾತ್ರ, ಅವರಿಗೆ ಅಡಿಗೆ ಮಾಡ್ಲಿಕ್ಕೆ ಅವರಿಗೆ ಹೇಳಿದ್ದೀನಿ ಇವತ್ತು ಚಟ್ನಿ ಸಾಕು, ಜಾಸ್ತಿ ಬೇಡ, ಚಟ್ನಿ ಮಾತ್ರ ಸಾಕು ಅಂತ ಹೇಳಿ. ಸಾಕಲ್ಲ ಗಂಜಿ ಮಾಡ್ತದ್ದು ಚಟ್ನಿ. ಸಂಜೆಗೂ ಸಾಕಿಡಲ್ಲ ಇವತ್ತು. ರಾಯ್, ಈಗ ಜಿಮ್ಮಿಂದ ಬಂದ ಮಾತ್ರ ಬೇಗ ಹೋಗು, ಸ್ನಾನ ಮಾಡಿ ರೆಡಿ ಆಗು. ಹೇಗೂ ಬಾಡಿ ಮಾಡ್ಕೊಂಡು ಬಂದಿಯಲ್ಲ, ತಿಕ್ಲಿಗುಂಟು, ತಿಕ್ಲಿಕ್ಕೆ ಬಾಡಿ ಅದಕ್ಕೆ ಮಾಡೋದಲ್ಲ ಅಮ್ಮ. ಡ್ಯಾಡಿ ನೀವು ಕೂಡ ಲುಂಗಿ ಮೇಲೆ ಕಟ್ಟಿ ರೆಡಿ. ನಂಗೆ ಹೊರಗೆ ನಾನು ಅಜ್ಜಿಗೆ ಬಿಟ್ಟು ಹೋಗ್ತೇನೆ. ಓಕೆ, ನಮ್ಮದು ಕ್ಲೀನಿಂಗ್ ಇವಾಗ ಸ್ಟಾರ್ಟ್ ಆಯಿತು. ಫಸ್ಟ್ ಫಾಯರ್ ರೂಮಿಂದ ಸ್ಟಾರ್ಟ್, ಎಲ್ಲ ಆಚೀಚೆ ಮಾಡಿಟ್ಟಿದ್ದೀವಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಗೇಡ್ರಬಲ್ಲಿ ಏನಿದ್ರೆ ಅದನ್ನು ತೆಗೆಯೋದು, ಮತ್ತು ಮೇಲ್ಗಡೆಯ ಧೂಳು ತೆಗೆಯೋದು, ಆಮೇಲೆ ಕೆಳಗಡೆ ವ್ಯಾಕ್ಯೂಮ್ ಎಲ್ಲ ಮಾಡಿ ಆಮೇಲೆ ನೆಲವನ್ನು ಒರೆಸೋದು. ಈ ರೀತಿ ಒಂದೊಂದೇ ರೂಮಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸೇರುವಾಗ ಜಟ್ಪಟ ಆಗುತ್ತೆ ಅಂತ ಹೇಳಿ. ದೊಡ್ಡ ಮನೆ ಅಂತ ಹೇಳ್ತೀವಲ್ವ, ದೊಡ್ಡ ಮನೆ ಅಂದರೆ ನಮಗೆ ಮೇಂಟೈನ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇರುತ್ತೆ ಗೊತ್ತುಂಟಾ. ಎಲ್ಲ ಇಡೆ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ. ನನಗೆ ಕ್ಲೀನಿಂಗ್ ಅಂದರೆ ಇಷ್ಟ ತುಂಬ. ನನಗೆ ಅದು ಕ್ಲೀನ್ ಇದ್ರೇ ನನಗೆ ಖುಷಿ. ನಾವು ತಿಂಗಳಿಗೊಮ್ಮೆ ನೀರೆಲ್ಲ ಹಾಕಿ ಅದನ್ನು ಕ್ಲೀನ್ ಮಾಡ್ತೀವಿ. ಯಾಕೆಂದರೆ ನಮ್ಮದು ಫರ್ನಿಚರಿಗೆ ಲೆಗ್ಗೆಲ್ಲ ಕೊಟ್ಟಿದ್ದರಿಂದ ಈಸಿ ಆಗುತ್ತೆ ನಮಗೆ ಕ್ಲೀನ್ ಮಾಡಲಿಕ್ಕೆ. ಹಾಗೂ ಮನೆಯಲ್ಲಿ ನಾವು ಎಲ್ಲರೂ ಸೇರಿ ಮಾಡೋದ್ರಿಂದ ಒಬ್ಬರಿಗೆ ಕೆಲಸ ಬೀಳಲ್ಲ, ಸ್ವಲ್ಪ ಈಸಿ ಆಗುತ್ತೆ. ಇವರು ನೋಡಿ, ಇಲ್ಲಿ ಇವರಿಗೆ ಕೆಲಸ ಕೊಟ್ಟಿದ್ದು ಎಲ್ಲ ಚೆನ್ನಾಗಿ ನೀರು ಹಾಕಿ ಅವಸ್ಥೆ ನೋಡಿ. ಫೈಟಿಂಗ್ ಆಗ್ತಾ ಉಂಟು ಇಲ್ಲಿ ನೀರಲ್ಲಿ. ಓಯ್, ಹೇಳ್ತೀರಾ ಇಲ್ವ ನೀವು? ಮೆಲ್ಲ ವಿನೋ. ವೆರಿ ಗುಡ್. ನೋಡಿ ನೋಡಿ ಅವಸ್ಥೆ ನೋಡಿ ಲಿವಿ. ಅಂತ ಹೇಳಿವಿ ನಾವು ಇದು ಮಾಡ್ತಿದ್ದೆಲ್ಲ ಸೇಮ್ ಮೊದಲು ಚಿಕ್ಕ ಇರುವಾಗ ಇವರಿಗೆ ಒರೆಸಿ ಅಂತ ಹೇಳಿದ್ರೆ ಎಲ್ಲ ನೀರು ಹಾಕುದು, ಇದೇ ಬಟ್ಟೆ ಬಿಚ್ಚಿದ್ದು ಮತ್ತೆ ಅಲ್ಲ ಹೀಗೆ ಮಾಡೋದು ಸೇಮ್. ಇವಾಗ ಎಲ್ಲಿ ದೊಡ್ಡ ಆಗಿದ್ದೀರಾ ನೀವು, ಇವಾಗ ಕೂಡ ಹಾಗೇ ಮಾಡ್ತೀರಾ. ನನಗೆ ಸತಾಯಿಸೋದು ಈಗ ಕೂಡ ಸತಾಯಿಸ್ತೀರಾ. ಹಾಂ ನೋಡಿ ಅವಸ್ಥೆ ನೋಡಿ, ಇವರಿಗೆ ಕ್ಲೀನಿಂಗ್ ಮಾಡಿ ಅಂತ ಹೇಳಿ ಇದಕ್ಕೆಲ್ಲ ಅವರಿಗೆ ಸಾಕಾಗೋದಿಲ್ಲ. ಅದೇ ಕ್ಲೀನಿಂಗ್ ಮಾಡ್ಲಿಕ್ಕೆ ಹೇಳಿದರೆ ಬೆನ್ನು ನೋವು, ಕಾಲು ನೋವು. ನೋಡಿ ಸ್ಟಾರ್ಟ್ ಇನ್ನು.
ಲಾಸ್ಟ್ ಇದೆ ಈಗ, ಇದು ಆಪ್ಷನ್ ಲಾಸ್ಟ್ ಆಯಿತು. ಇದನ್ನು ಲಾಸ್ಟ್ ಮುಗಿದ್ರೆ ಇಲ್ಲಿ ನಾವು ಅಂದರೆ ಮಳೆ ಸ್ಟಾರ್ಟ್ ಆದಕ್ಕೆ ಈ ಏರಿಯಾ ಕ್ಲೀನ್ ಮಾಡ್ಲಿಕ್ಕೆ ಬರಲೇ ಇಲ್ಲ. ಅಂದರೆ ಮೊದಲು ಡೈಲಿ ಮಾಡ್ತಿದ್ವಿ, ಧೂಳು ಬರ್ತಿತ್ತಲ್ಲ. ಮಳೆ ಸ್ಟಾರ್ಟ್ ಆದಕ್ಕೆ ಬರಲಿಲ್ಲ. ಇವತ್ತು ಕ್ಲೀನ್ ಮಾಡಿದರೆ ಮತ್ತೆ ಕ್ಲೀನ್ ಇರುತ್ತೆ. ಇವತ್ತು ಇದು ಮೆಂತ್ಯ ಮದ್ದು ಮಾಡುವುದು ನಾವು. ಮೆಂತ್ಯ ಮದ್ದು ಅಂದರೆ ಬಾಣಂತಿಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ, ಮೆಚುರಿಟಿ ಆದವರಿಗೆ, ಮತ್ತು ಬ್ಯಾಕ್ ಪೇನ್ ಅದೆಲ್ಲ ಇದ್ದವರಿಗೆಲ್ಲ ಇದು ತುಂಬ ಒಳ್ಳೆಯದು, ಯಾವಾಗಲೂ ಕೊಂಡೋಗ್ತಾರೆ. ಹಾಗೆ ಈಗ ನಾನು ಬಾದಾಮಿ ಫ್ರೈ ಮಾಡ್ತಾ ಇದ್ದೇನೆ, ಮತ್ತು ಇದು ಕಾಜು ಮತ್ತು ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಎಲ್ಲ ಇದು ಮಾಡಲಿಕ್ಕೆ ಉಂಟು, ಫ್ರೈ ಮಾಡಲಿಕ್ಕೆಲ್ಲ ಉಂಟು. ಮತ್ತು ಇದು ಫ್ರೈ ಮಾಡಿ ಪುಡಿ ಮಾಡಿ ಆಯಿತು, ಇನ್ನೆಲ್ಲ ರೆಡಿ ಮಾಡುವುದು. ಮೆಂತ್ಯ ರೆಡಿ ಆಯಿತು, ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ. ಇದು ಬಾದಾಮಿ ಸ್ವಲ್ಪ ಪೇಸ್ಟ್ ಮಾಡಲಿಕ್ಕೆ ಉಂಟು. ಇದೆಲ್ಲ ಆದ ನಂತರ ಮತ್ತು ಅವಲಕ್ಕಿ ಸಹ ನೋಡಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ. ಇದು ಮೆಂತ್ಯದ್ದು ಬೆಲ್ಲ, ಮೆಂತ್ಯ ಇದರಲ್ಲಿ ಉಂಟು, ಮತ್ತು ಗೋಂದು ಇದರಲ್ಲಿ ಉಂಟು. ಮತ್ತು ಇದನ್ನೀಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅದನ್ನೆಲ್ಲ ಹಾಕಿ ಒಂದು ದಿವಸ ಬಿಡಬೇಕು ತಣ್ಣಗೆ ಆಗಲಿಕ್ಕೆ. ಆಮೇಲೆ ಡಬ್ಬದಲ್ಲಿ ತುಂಬಿಸುವುದು. ಇದು ಎಲ್ಲ ಮಿಕ್ಸ್ ಮಾಡಲಿಕ್ಕೆ ನನಗೆ ಆಗುತ್ತಿಲ್ಲ, ಅಂದರೆ ತುಂಬ ಇದು ಬೇಕು, ಶಕ್ತಿ ಬೇಕು. ಇದನ್ನು ಈಗ ಪಜ್ಜು ಮಾಡ್ತಾರೆ, ಮಿಕ್ಸ್ ಮಾಡ್ತಾರೆ, ಅದು ಮಾಡಿ ಬಿಡ್ತಾರೆ. ಓಕೆ, ಇವಾಗ ಸಂಜೆಗೆ ಅಡುಗೆ ಆಗ್ತಾ ಉಂಟು. ಸಂಜೆಗೆ ಚಿಕನ್ ಪೆಪ್ಪರ್ ಹಾಗೂ ಎಂತ ಇಲ್ಲ ಅಷ್ಟೇ. ನನಗೆ ಇದು ತರಬೇಕಂತ ಎನಿಸಿದ್ದೆ ನಾನು. ಎಂತ ರೊಟ್ಟಿಯಾ? ಅಲ್ಲ ರೊಟ್ಟಿ ಉಂಟು. ಚಪಾತಿಯಾ? ಮತ್ತೆಂತ ಮಾರೈತಿ? ಪರೋಟ, ಸಾಂಬಾರಲ್ಲ, ಸಲಾಡ ಅದೆಲ್ಲ ಬೇಡ ನಿಮ್ಗೆ, ಯಾಕೆ ನೆನಪೇ ಇಲ್ಲ ಇದು ಸುಮ್ಮನೆ ಕೂತ್ಕೋ. ಮಾಡಿ ಹಾಕ್ಲಿಕ್ಕೆ. ಮತ್ತೆ ಕಣ್ಣು ಓಪನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಲಾಡ್ Tired ಆಯ್ತು ಜಾಸ್ತಿ ಇವತ್ತು. ಆಗ್ತದೆ. ಫುಲ್ ಟೈರ್ಡ್ ಆಯ್ತು ಇವತ್ತು. ನನಗೂ ನೀರೇನು ಮಾಡಿದ್ವಿ? ಹುಳ್ಳ ಫಸ್ಟಿಗೆ ಗೊತ್ತಾಗುದಿಲ್ಲ, ಮತ್ತೆ ಹೌದು, ಅದೇ. ಟೈರ್ಡ್ ಆಗುತ್ತೆ. ಅದು ರೆಸ್ಟ್ ತಗೊಂಡ್ರೆ ರೆಸ್ಟ್ ತಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತದೆ. ಅಲ್ಲ, ಮಲಗಿದ್ರೆಲ್ಲ ಸರಿ ಆಗುತ್ತೆ. ಹೌದು. ಜಸ್ಟ್ ಖಾಲಿ ಕೂತ್ಕೊಂಡ್ರೆ ಇನ್ನೂ ಕೂಡ ಜಾಸ್ತಿ ಜಾಸ್ತಿ ಆಗುತ್ತೆ ಬಾಡಿ. ಹೌದು ಅಲ್ಲ ಅಮ್ಮ. ಹೌದು. ನಿನ್ ಕೆಲಸ ಗೊತ್ತೀನಿ ನಾನು, ನಿಂಗೆ ಬಾಡಿ ಪೇನ್ ಇಲ್ಲ ನನಗೆ ಈಗ ಸರಿ ಆಯಿತು, ನಾನು ಮಲಗಿದ್ದೆ ಅಲ್ಲ. ಮಲಗಿದ್ಯಾ? ಇಲ್ಲ ಇಲ್ಲ. ಮೂವಿ ನೋಡ್ತಿದ್ದೆ ನಾನು. ಉಪ್ಪು ನೋಡಿ ಇಲ್ಲಯ್ಯ, ಪರವಾಗಿಲ್ಲ. ನೋಡಿ ಸ್ವಲ್ಪ. ಇದು ನನ್ನ ಪೀಸ್ ವಿಂಗ್ಲೆಟ್, ನನ್ನ ಪೀಸ್ ತೋರಿಸ್ತೀನಿ ನೋಡಿ. ಹುಳ್ಳಿ ಇದು ನೋಡಿ. ಚಾಲು ಉಪ್ಪು ನೋಡಿ, ಉಪ್ಪು ಇಲ್ಲಿ ನೋಡಿ. ಉಪ್ಪಲ್ಲಿ ನಿಮ್ಮ ಬಾಯಿಗೆ. ವಾವ್, ಸೂಪರ್ ವೈಟ್ ನೋಡಿ. ಉಪ್ಪು ನೀವು ಕೂಡ ನೋಡಿ. ಯಾರಿಗೆ ನಗಾಡ್ಲಿಕ್ಕೆ ಬರ್ಲಿಲ್ಲ ನಿಮ್ಮ ಬಂತು ನನಗೆ ಯಾರು ನಗಾಡ್ಲಿಲ್ಲ. ನನಗೆ ಬಂತಮ್ಮ. ಅದೆಲ್ಲ ಓಲ್ಡ್ ಆಗಿದೆ. ಈಗ ಈಚೆ ನಗ್ತಾರೆ ಹೌದೌದು. ಪಾಂಡ ಆಫ್ ಮಾಡಿ. ಉಪ್ಪು ನೋಡಿ. ಬೋ ಏನಾಯ್ತಲ್ಲಿ? ಎಂತಾಯ್ತು? ಅವನು ಬಾಗಿಲಿನ ಎಡೆಯಲ್ಲಿ ಹೀಗೆ ನಿಂತಿದ್ದಾನೆ. ನಿಂತಿದೆ ಅಷ್ಟೇ. ಅದು ಲೈಟ್ ಸಾಕು ನೀನೇ ಮಾಡಿದ್ದ? ನಾನು ಕರೆಂಟ್ ಹೋಯ್ತಾ ಅಂತ. ನಾನು ಸಹ ಕರೆಂಟ್ ಹೋಯ್ತು ಅಂತ ಎಣಿಸಿದ್ದೆ. ಸುಳ್ಳು ಮಾತಾಡುವಾಗ ಒಂದು ಕೊಡ್ತೇನೆ. ಈಗ ಬಾಗಿಲಿನ ಎಡೆಯಲ್ಲಿ ಹೀಗೆ ನೆಟ್ಟಗೆ ನಿಂತಿದ್ದಾನೆ. ನಾನು ಹಾಗೆ ಯಾವಾಗ್ಲೂ ಎದುರಿಸುದೇ ಯಾವಾಗ್ಲೂ. ಅದು ಕೈಯಲ್ಲಿ ಇತ್ತಲ್ಲ, ಕೈಯಲ್ಲಿ ಇತ್ತಲ್ಲ, ಒಂದು ಬಡಿ- ಹೌದು. ಒಂದು ಬಡಿದೆ, ನೆಕ್ಸ್ಟ್ ಟೈಮ್ ಮಾಡಲ್ಲ. ಮಾಡ್ಬೇಕಿತ್ತು. ಅಬ್ಬಾ ಸಾಕಾಯ್ತು ಇವತ್ತು ಮನೆ ಕ್ಲೀನ್ ಮಾಡಿ ಸುಸ್ತಾಗೋಯ್ತು ಅಲ್ಲ. ಕೈ ಕಾಲು ನೋವಾಗುತ್ತೆ ಈಗ. ಇನ್ನು ಕೂಡ ಅಲ್ಲಿ ಹೊರಗಡೆದೆಲ್ಲ ಕ್ಲೀನ್ ಮಾಡಿ ತೋರಿಸ್ಲೇ ಇಲ್ಲ, ಮತ್ತೆ ಇನ್ನು ರೌಂಡು ಮಾಡ್ಲಿಕ್ಕೆ ಉಂಟು. ಅದು ಪೆಂಡಿಂಗ್ ಉಂಟು. ಹೌದು, ಸುಮಾರು ಕೆಲಸ ಉಂಟು. ಮತ್ತೆ ಅಂದರೆ
ಇದು ಕೂಡ ಅಲ್ವಾ ಎಂಥ ಮಳೆ ಕೂಡ ಉಂಟಲ್ವಾ, ಹಾಗೆ ಹೊರಗಡೆದ್ದು ಔಟ್ಸೈಡ್ ಇದ್ದು ಸ್ವಲ್ಪ ಪೆಂಡಿಂಗ್ ಬಿಟ್ಟಿದ್ದೀವಿ, ಅದು ಕ್ಲೀನ್ ಮಾಡಬೇಕು. ಇಲ್ದಿದ್ರೆ ಮಳೆ ನಿಂತು ಮತ್ತೆ ಎಲ್ಲ ಗಲೀಜಾಗುತ್ತೆ. ನಾವು ಎಷ್ಟು ಮೇಂಟೈನ್ ಮಾಡಿ ಇಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಮನೆ. ಅದಕ್ಕೆ ನಾನು ಆದಷ್ಟು ಕ್ಲೀನ್ ಮಾಡಿ ಇಡಲಿಕ್ಕೆ ನೋಡೋದು. ಎಲ್ಲರೇ ಒಂದು ದಿನ ಆಲಸ್ಯ ಮಾಡಿ ಬಿಟ್ಟರೆ ಅದು ಮತ್ತೆ ಗಲೀಜಾಗಿ ಹೋಯ್ತದು, ಹಾಗೆ ಆಗುತ್ತೆ. ಹಾಗೆ ಇನ್ನು ಸಂಜೆಗೆ ನೋಡಬೇಕು ಏನೆಲ್ಲ ಅಡುಗೆ ಏನು ಉಂಟಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಏನು ಹೇಳಲಿಕ್ಕಿತ್ತು ನನಗೆ ಅಂದರೆ ಇದರದ್ದು ಯಾವುದ್ರದ್ದು ಒಂದು ನ್ಯೂಸು, ಮೊನ್ನೆ ತಾನೇ ಒಂದು ನ್ಯೂಸ್ ಬಂದಿತ್ತು. ಅದ್ರ ವಿಷಯ ನಮ್ಗೆ ಮಾತಾಡ್ಲಿಕ್ಕೆ ಬೇಡ, ಆದರೆ ನಿಜವಾಗ್ಲೂ ನಾನು ಯಾವಾಗಲೂ ಬಿಟ್ಟಿದ್ದೀನಿ ಅದು. ಅದರ ನಂತರ ನಾನು ಒಂದು ದಿನ ಕೂಡ ನೀವು ನೋಡಿರ್ಲಿಕ್ಕಿಲ್ಲ ನಾನು ಅದರ ಬಗ್ಗೆ ಮಾತಾಡಿದ್ದು. ಅವತ್ತೇ ಲಾಸ್ಟ್ ಆಗಿತ್ತು ಆ ವಿಚಾರ. ಆದರೂ ನಾನು ಕೆಲವು ಕಾರಣಗಳಿಂದ ಇದನ್ನು ನಿಮ್ಮ ಮುಂದೆ ಸ್ವಲ್ಪ ಹೇಳಬೇಕು, ಕ್ಲಾರಿಫಿಕೇಷನ್ ಕೆಲವು ಕೊಡಬೇಕಂತ ಹೇಳಿ ಎನಿಸಿದ್ದೀನಿ. ಮೇಯ್ನಾಗಿ ನಮ್ಮ ಮನೆಯಲ್ಲಿ ಇದ್ದವರು ನಿಮಗೆ ಗೊತ್ತುಂಟು, ಈಗ ನ್ಯೂಸಲ್ಲಿ ಸುಮಾರು ದಿನದಿಂದ ಬರ್ತಾ ಉಂಟು. ಎಂತ ಗೊತ್ತುಂಟು, ನಮ್ಮ ಮನೇಲಿ ಇದ್ದವರು ಯಾರದು, ನನಗೆ ಅದರ ಹೆಸರು ಹೇಳಲಿಕ್ಕೆ ಬೇಡ. ಅವರಿಗೆ ಶಿಕ್ಷೆ ಆಯಿತು ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು. ಶಿಕ್ಷೆ ಆಯಿತು ಹಾಗೆ ಅಂತ ಹೇಳಿ ಜೀವಾವಧಿ ಶಿಕ್ಷೆ ಆಯಿತು. ಎಂತ ಗೊತ್ತುಂಟ, ನಾನು ಆವಾಗಲೇ ಆ ಟೈಮಲ್ಲೇ ನಮಗೆ ಶಾಕ್ ಆಗಿತ್ತು ಅದು. ಅವರು ಅದರಲ್ಲಿ ಇನ್ವಾಲ್ವ್ ಇದ್ದಾರಂತ ಕೇಳಿನೇ ನಮಗೆ ಶಾಕ್ ಆಗಿತ್ತು. ಯಾಕೆಂದರೆ ಅದರಲ್ಲಿ ಇದ್ದವರು ಇಬ್ಬರು ಕೂಡ ನಮ್ಮ ಮನೇಲಿ ಇದ್ದವರು. ಫುಲ್ಲು ಶಾಕ್ ಅಂದರೆ ನಾವು ಎಷ್ಟು ದಿನ ನಾವು ಇದರಲ್ಲಿ ಇದ್ವಿ ಅಂತ ನಮಗೆ ಮಾತ್ರ ಗೊತ್ತು ಅದು. ನಾನು ಅವತ್ತು ಕೂಡ 10 ವಿಡಿಯೋ ಮಾಡಿದ್ದೀನಿ ಅದನ್ನು. ಅಷ್ಟು ಕ್ಲೋಸ್ ಇದ್ದು ಈ ರೀತಿ ಆಯ್ತಲ್ಲ ಅಂತೇಳಿ ನಮಗೆ ಸುಮಾರು ಜನ ನಮಗೆ ಮೆಸೇಜ್ ಮಾಡಿದರು, ದೇವರೇ ನಿಮ್ಮನ್ನು ಕಾಪಾಡಿದ್ದು. ನಿಜವಾಗ್ಲೂ ನಾನು ಕೆಲವು ಇನ್ಸಿಡೆಂಟ್ಸ್ ಯೋಚನೆ ಮಾಡುವಾಗ ಎನಿಸ್ತೀನಿ, ನಮಗೆ ದೇವರೇ ಕಾಪಾಡಿದ್ದಿರಬೇಕು ಅವರಿಂದ ಅಂತ ಹೇಳಿ. ಅಷ್ಟು ನಮಗೆ ಒಂಥರ ಇದಾಗಿತ್ತು. ನೆಕ್ಸ್ಟ್ ಇವಾಗ ಅವರಿಗೆ ತಕ್ಕ ಶಿಕ್ಷೆ ಕೂಡ ಆಯಿತು. ಏನು ಮಾಡೋದು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಷ್ಟೇ ನಾನು ಎನಿಸೋದು. ಹಾಗೂ ಇನ್ನೊಂದು ನನಗೆ ಕ್ಲಾರಿಫಿಕೇಷನ್ ಇಷ್ಟೇ ಕೊಡಲಿಕ್ಕಿತ್ತು. ಸುಮಾರು ಜನ ಎನಿಸಿದ್ದಾರೆ ಅವರು ಕೊಲೆ ಮಾಡುವಾಗ ಏನು ಗೊತ್ತುಂಟ, ನಮ್ಮ ಮನೆಯಲ್ಲಿದ್ದರು ಅಂತ ಹೇಳಿ ಕೆಲವು ನ್ಯೂಸಲ್ಲಿ ಬರುವಾಗ ಕೆಲವರು ಕಮೆಂಟ್ ಇತ್ತು ಅದರಲ್ಲಿ, ಅಂದರೆ ಅವರು ನಮ್ಮ ಮನೆಯಲ್ಲಿದ್ದರು ಆ ಟೈಮಲ್ಲಿ ಅಂತೇಳಿ. ನಾನು ಅದೊಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕಿತ್ತು. ನಿಮಗೆ ಸುಮಾರು ಜನರಿಗೆ ಗೊತ್ತಿರ್ಬೋದು, ನನ್ನ ಜೊತೆ ಇದ್ದವರ ಫಾಲೋವರ್ಸ್, ನನ್ನ ಓಲ್ಡ್ ಫಾಲೋವರ್ಸಿಗೆ ಗೊತ್ತಿರ್ಬೋದು. ಅವರು ಆ ತಪ್ಪು ಮಾಡುವಾಗ ಉಂಟಲ್ಲ, ಅವರು ನಮ್ಮ ಹತ್ರ ಇರಲಿಲ್ಲ. ನಾವು ಆವಾಗಲೇ ಅವರನ್ನು ಕಳಿಸಿದ್ವಿ. ಹೊರಗಡೆ ಇದ್ದರು. ಎಷ್ಟು 2-3 ತಿಂಗಳು 6 ತಿಂಗಳಾಗಿತ್ತಲ್ಲ, ನನಗೆ ಅದು ಈಗ ನೆನಪು ಕೂಡ ಇಲ್ಲ. 6 ತಿಂಗಳು ಜಾಸ್ತಿ ಆಗಿತ್ತು ನಮ್ಮಿಂದ ದೂರ ಆಗಿ. ಅದರ ನಂತರ ಅವರು ಈ ಒಂದು ಇದನ್ನು ಮಾಡಿದ್ದು, ತಪ್ಪನ್ನು ಮಾಡಿದ್ದು. ಹಾಗಾಗಿ ಅವಾಗ ತಪ್ಪು ಮಾಡುವಾಗ ನಮ್ಮ ಜೊತೆ ಇರಲಿಲ್ಲ. ಅದೊಂದು ಏನೋ ಒಂದು ಇದು ನಮ್ಮದು ದೇವರು ಕಾಪಾಡಿದ್ದು ಅಂತ ಹೇಳ್ಬೋದು. ಇಲ್ದ್ರೆ ನಮ್ಮ ಮನೆಯಲ್ಲಿ ಇರುವಾಗ ತಪ್ಪಾಗಿದ್ದರೆ ಇನ್ನೂ ಕೂಡ ನಮಗೆ ಎಷ್ಟು ಕೆಟ್ಟ ಹೆಸರು ಬರ್ತಾ ಇತ್ತು. ಅದೊಂದು ದೇವರು ಏನೋ ಒಂದು ಇದರಿಂದ ಪವಾಡದಿಂದ ಅಂತ ಎನಿಸ್ಬೋದು. ಆ ಟೈಮಲ್ಲಿ ಕೆಲವು ಅವರ ವಿಚಾರ ಗೊತ್ತಾಗಿ ನಾವು ಅವರನ್ನು ಆವಾಗಲೇ ದೂರ ಮಾಡಿದ್ರಿಂದ ಅವರು 6 ತಿಂಗಳು ಮುಂಚೆನೇ ನಮ್ಮಿಂದ ದೂರನೇ ಇದ್ದರು. ಅದರ ನಂತರನೇ ಈ ಕೆಲಸ ಆಗಿತ್ತು, ಕೊಲೆಗಿಲೆ ಎಲ್ಲ ಆಗಿತ್ತು. ಇವಾಗ ಅವರಿಗೆ ಶಿಕ್ಷೆ ಕೂಡ ಆಗಿದೆ. ಹಾಗಾಗಿ ಅದೊಂದು ನನಗೆ ಕ್ಲಾರಿಫಿಕೇಷನ್ ಕೊಡಲಿಕ್ಕಿತ್ತು ಅಷ್ಟೇ. ಮತ್ತು ಸುಮಾರು ಜನ ನನಗೆ ಕೇಳ್ತಾ ಇದ್ರು, ಅವರೆಲ್ಲಿ ಗೊತ್ತಿಲ್ಲದವರು ಕೇಳ್ತಾ ಇದ್ರು. ಹಾಗಾಗಿ ನಾನು ಆವಾಗ ಕೂಡ ಅದರ ಬಗ್ಗೆ ಮಾತಾಡಲಿಲ್ಲ, ಏನು ಕೂಡ ಮಾಡಲಿಲ್ಲ. ಸಬ್ಸ್ಕ್ರೈಬರ್ ಅವರೇ ಹೇಳ್ತಾ ಇದ್ರು, ಅವರಿಗೆ ಕೆಲವು ಗೊತ್ತಿದ್ದವರು ಹೇಳ್ತಾ ಇದ್ರು. ಹಾಗೆ ನನಗೆ ಅದು ನಿಜವಾಗ್ಲೂ ನಮ್ಗೆ ಇಬ್ಬರಿಗೂ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಬೇಡ. ನಿಮ್ಗೆ ಎನಿಸಿ ನೀವು ನಿಮ್ಮ ಜೊತೆ ಇದ್ದು ಇಷ್ಟು ಇದೆಲ್ಲ ಕ್ಲೋಸ್ ಇದ್ದು ಎಲ್ಲ ಆಗಿ ಈ ರೀತಿ ಆದರೆ ಆ ಜನ ಯಾವ ರೀತಿ ಶಾಕಲ್ಲಿ ಹೋಗ್ಬೋದು ನೀವು ಎನಿಸ್ಬೇಕು. ಹಾಗಾಗಿ ನಾನು ಅವರ ಬಿಟ್ಟಿದ್ದೆ, ಏನೋ ಇದು ಅಂತ ಹೇಳಿ ಬಿಟ್ಟಿದ್ವಿ. ಆದರೆ ಇವಾಗ 2 ಡೇಸಲ್ಲಿ ನಂತರ ವಿಷಯ ಬಂದಕ್ಕೆ ನಾವು ಇದನ್ನು ಹೇಳ್ತಾ ಇದ್ವಿ. ಎಲ್ಲರೂ ಕಮೆಂಟಲ್ಲಿ ಮಧ್ಯಮ ಕುಟುಂಬ ಬ್ಲಾಗಲ್ಲಿ ನೋಡಿದ್ವಿ ಅವರನ್ನು, ದೇವರು ಕಾಪಾಡಿದ್ರು ಅವರನ್ನು ಅಂತ ಹೇಳಿ ಹೇಳ್ತಾ ಇದ್ರು ಕೆಲವರು. ಇನ್ನು ಕೆಲವರು ಅವರ ಮನೆಯಲ್ಲಿರುವಾಗ ಅವರು ಈ ರೀತಿ ಮಾಡಿದ್ರು ಅಂತ ಹೇಳಿ ಕೆಲವು ಕಮೆಂಟ್ಸ್ ಇತ್ತು. ಹಾಗಾಗಿ ನಾನು ಇಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ದಷ್ಟೇ. ಓಕೆ, ನಾನು ಆಮೇಲೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.